ಹಾಯ್ ಗಾಯ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊತೀನಿ. ಮೊನ್ನೆ ತಾನೇ ಒಂದು ಸಿನಿಮಾ ನೋಡ್ಕೊಂಬಂದೆ, ಅದೇ ಕೇಡಿ. ಅದ್ರ ಬಗ್ಗೆ ರಿವ್ಯೂ ಮಾಡೋಣ ಅನಿಸ್ತು. ನನಗೇನು ಅನಿಸ್ತು ಬೇಸಿಕಲಿ ಅದನ್ನು ನಾನು ಹೇಳ್ತೀನಿ. ಕನ್ನಡದಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ, ರೆಸ್ಪಾನ್ಸ್ ಬರ್ತಿದೆ. ಹಿಂದಿಲಿ ಯಾಕೋ ಹಾಕೊಂಡು ಟ್ರೋಲ್ ಮಾಡ್ತವ್ರೆ. ಆ್ಯಕ್ಚುಲಿ KVN ಪ್ರೊಡಕ್ಷನ್ ಅವರು ಒಂದು ಲಾ ಬೇರೆ ತಂದವ್ರೆ, ಈ ಸಿನಿಮಾದೇನೋ ರಿವ್ಯೂಸ್ ಮಾಡಿದ್ರೆ ಅವ್ನ ಮೇಲೆ ಬ್ಯಾನ್ ಆಗ್ತೀವಿ ಅಂತ. ಅದಕ್ಕೂ ಏನೋ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ನಾನು KVN ಪ್ರೊಡಕ್ಷನ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವರು ಇಷ್ಟು ದೊಡ್ಡ ಸ್ಟಾರ್ ಕ್ಯಾಶ್ನ ಹಾಕ್ಕೊಂಡು ಮತ್ತು ಇಷ್ಟು ದೊಡ್ಡ ಸಿನಿಮಾಗೆ ಪ್ರೊಡ್ಯೂಸ್ ಮಾಡ್ಕೊಂಡು ಇಷ್ಟು ದಿನ ವೆಯ್ಟ್ ಮಾಡಿರೋದಕ್ಕೆ ಅವ್ರು ತುಂಬ ಗ್ರೇಟ್ ಅನಿಸ್ಬೋದು. ಆಮೇಲೆ ಪ್ರೇಮ್ಸ್ ಅವರು ಇಷ್ಟು ದೊಡ್ಡ ಸ್ಟಾರ್ ಕ್ಯಾಶ್ನ ಮೇಂಟೈನ್ ಮಾಡಿ ಈಕ್ವಲ್ ವೆಯ್ಟೇಜ್ ಕೊಟ್ಟಿರೋದು ಆ್ಯಕ್ಚುಲಿ ಅದು ನಾಟ್ ಎನ್ ಈಸಿ ಜಾಬ್. ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು ಪ್ರೇಮ್ಗೆ. ಯಾಕೆಂದರೆ ಶಿಲ್ಪಾ ಶೆಟ್ಟಿ, ಸಂಜಯ್ ದತ್, ರಮೇಶ್ ಅರವಿಂದ್, ಕಿಚ್ಚ ಸುದೀಪ್ ಅವರು, ರವಿಚಂದ್ರನ್, ಧ್ರುವ ಸರ್ಜಾ, ಇನ್ಯಾರಿದ್ದಾರೆ, ಇನ್ನೂ ಒಂದಷ್ಟು ಜನ ಇದ್ದಾರೆ. ಇಷ್ಟು ಜನ ದೊಡ್ಡ ಸ್ಟಾರ್ ಕ್ಯಾಶ್ನ ಹಾಕ್ಕೊಂಡು ಅವ್ರಿಗೆ ಈಕ್ವಲ್ ವೆಯ್ಟೇಜ್ ಕೊಟ್ಟು ಅವ್ರಿಗೆ ಎಲ್ಲೋ ಒಂದು ಕಡೆನೂ ಡಮ್ಮಿ ಮಾಡ್ದಂಗೆ ತೋರಿಸಿರೋದಕ್ಕೆ ಪ್ರೇಮ್ಸ್ ಅವ್ರ ಹ್ಯಾಟ್ಸ್ ಆಫು. ಅದನ್ನು ಮಾತ್ರ ಈಸಿಯಾಗಿ ಹೇಳ್ಬೋದು. ಅದು ಇಟ್ಸ್ ನಾಟ್ ಎನ್ ಈಸಿ ಜಾಬ್. ಅದಕ್ಕೆ ನಾನು ಗ್ರೇಟ್ ಅಂತೀನಿ. ಸೆಕೆಂಡ್, ನೀವು ಬಂದರೆ ಇವರು ಒಳಗಡೆ ಸಿನಿಮಾದಲ್ಲಿ ಹಳೆ ಬೆಂಗಳೂರು ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಅದನ್ನು ಸೀರಿಯಸ್ಸಾಗಿ ಹೇಳ್ತೀನಿ, ಪೂರ್ತಿ ಸೆಟ್ ಹಾಕಿದ್ದಾರೆ. ಅದು ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಡೀಟೇಲಿಂಗಾಗೂ ತೊಗೊಂಡಿದ್ದಾರೆ. ಬಟ್ ಅದರಲ್ಲೂ ಒಂದಷ್ಟು ಮಿಸ್ಟೇಕ್ ಮಾಡೋರೆ, ಅದು ಆಮೇಲೆ ಹೇಳ್ತೀನಿ. ಇವರು ಡಬಲ್ ಡೆಕ್ಕರ್ ಬಸ್ಸಸ್ ಎಲ್ಲ ತೋರಿಸಿದ್ದಾರೆ, ಹಳೆ ಸಿನಿಮಾ ಪೋಸ್ಟರ್ಸು, ಹಳೆ ಶಾಪ್ಸು, ಬಟ್ಟೆನೂ ಅಷ್ಟೇ ಡೀಟೇಲಿಂಗಾಗಿ ಹಳೆ ಬೆಲ್ ಬಾಟಮ್ ಪ್ಯಾಂಟ್ಸು, ಆ ಡಿಸೈನರ್ಸ್ ಥರ ಬಟ್ಟೆಗಳು, ಆ ಶೂಸು, ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಷುವಲ್ ಮಾತ್ರ ಪ್ರೇಮ್ಸ್ನ ಕಿಲಾಡಿನೇ ಬಿಡಿ ಅವರು. ವಿಷುವಲ್ ಸ್ಟ್ರೀಟ್ ಮಾತ್ರ ಇದು. ನೀವು ಹಳಬ್ರಿಗೆಲ್ಲ ಒಂಥರ ಸೂಪರಾಗಿ ಇಷ್ಟ ಆಗುತ್ತೆ ಈ ಫಿಲಮ. ಅದು ಮಾತ್ರ ತುಂಬ ಇಷ್ಟಪಡ್ತೀನಿ. ಅದಕ್ಕೆ ಇನ್ನೊಂದು ಮೋಸ ಇಲ್ಲ. ಪ್ಲಸ್ ಇನ್ನೊಂದು ಏನು ಅನಿಸಿದ್ದು ನನಗೆ ಅಂದರೆ, ನೀವು ಅಷ್ಟೆಲ್ಲ ಖರ್ಚು ಮಾಡಿದ್ದೀರ ಸೆಟ್ಟಿಗೆ, ಪೂರ್ತಿ ಸೆಟ್ಟೇ ಹಾಕಿರೋದು ನೀವು ಸಿನಿಮಾದಲ್ಲಿ ಒಂದೊಂದು ಕ್ಲೋಸಪ್ ಶಾರ್ಟ್ ತೊಗೊಂಡಾಗ ಅಲ್ಲಿ ಕ್ಲೀನಾಗಿ ಕಾಣ್ತಾ ಇರೋದು ಟರ್ಮಾಕೋಲು ಪೇಂಟ್ ಹೊಡೆದಿರೋದು, ಅದೆಲ್ಲ ಆ ಡೀಟೇಲಿಂಗ್ ಯಾಕೆ ಮಿಸ್ ಮಾಡಿದ್ದೀರಾ? ಅದು ಒಂದು ಸ್ವಲ್ಪ ಅನಿಸುತ್ತೆ. ಯಾಕೆಂದರೆ ಅಷ್ಟೆಲ್ಲ ಖರ್ಚು ಮಾಡಿದ್ದೀರಾ ಅಂದಮೇಲೆ ಡೀಟೇಲಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ನನಗೆ ಅನಿಸ್ತು. ಅದು ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಅದೊಂದು ಅನಿಸ್ತು ಅಷ್ಟೇ, ಬೇರೇನಿಲ್ಲ. ಅದು ಬಿಟ್ಟರೆ ನೀವು ಸ್ಟೋರಿ ಪಾಯಿಂಟ್ ಆಫ್ ವ್ಯೂ, ಸ್ಟೋರಿ ನನಗೇನು ಅನಿಸಿಲ್ಲ. ಯಾಕೆಂದರೆ ಸೇಮ್ ಅದೇ ಹಳೆ ಕತೆ, ಅದೇ ಅಂಡರ್ ವರ್ಲ್ಡು, ಅದೇ ಒಬ್ಬ ಹುಡುಗ ಇನ್ನೋಸೆಂಟು, ಅವನೇ ವಾಪಸ್ ದೊಡ್ಡ ರೋಡಿ ಹಿಂಗಾಗ್ತಾನೆ, ಇಷ್ಟೇ ಸ್ಟೋರಿ. ಇನ್ನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ಅದು ನೀವು ಸಿನಿಮಾ ಹೋಗಿ ನೋಡಿ. ಸೇಮ್ ಅದೇ ಬೆಂಗಳೂರ್ದು, ಅದೇ ಅಂಡರ್ ವರ್ಲ್ಡು, ಅದೇ ಅನಿಸ್ತು ನನಗೆ. ಸ್ಟೋರಿ ಬಗ್ಗೆ ಏನು ವಿಭಿನ್ನತೆ ಅನಿಸ್ಲಿಲ್ಲ. ಬಟ್ ಸಾಂಗ್ಸ್ ಬಗ್ಗೆ ಹೇಳೋಣ ಅಂದರೆ ಎಲ್ಲ ಸಾಂಗ್ಸು ಚೆನ್ನಾಗಿದೆ. ಒಂದು 2 ಸಾಂಗ್ ಏನೋ ಚೆನ್ನಾಗಿಲ್ಲ ಅಷ್ಟೇ. ಅದು ಬಿಟ್ಟರೆ ಆಲ್ರೆಡಿ ಹಿಟ್ಟಾಗಿರೋ ಟ್ರೆಂಡಲ್ಲಿರೋ ಶಿವ ಶಿವ ಮತ್ತು ಒಂದು ಬ್ರದರ್ಸ್ ಒಂದು ಸಾಂಗ್ ಇದೆಯಲ್ಲ, ರಮೇಶ್ ಅರವಿಂದ್, ಧ್ರುವ ಸರ್ಜಾ, ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸು. ನಾನೊಬ್ಬ KD ಅಂತ ಒಂದು ಸಾಂಗ್ ಇದೆಯಲ್ಲ, ಅದು ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ, ಅದು ಪ್ರೇಮ್ಸ್ ಕೇಳಬೇಕಾ, ತುಂಬ ಚೆನ್ನಾಗಿ ತೆಗಿತಾರೆ ಸಾಂಗ್ಸು. ವಿಜುವಲ್ ಆಗೋ ಚೆನ್ನಾಗಿ ತೆಗ್ದಿದ್ದಾರೆ. ಫಸ್ಟ್ ಹಾಫ್ ಏನಾರ ತೊಗೊಳೋಣ ಅಂದರೆ, ಫಸ್ಟ್ ಹಾಫಲ್ಲಿ ಬರೀ ಕ್ಯಾರೆಕ್ಟರೈಸೇಷನ್ ತೋರಿಸಿದ್ದಾರೆ. ಇವನು ಹೆಂಗೆ, ಏನು, ಅವನು ಯಾಕೆ ರೌಡಿ ಆಗ್ತಾನೆ, ಈ ಥರ ಫಸ್ಟ್ ಹಾಫಲ್ಲಿ ತೋರಿಸಿದ್ದಾರೆ. ಬಟ್ ನನಗೆ ಫಸ್ಟ್ ಹಾಫಲ್ಲಿ ಇರಿಟೇಷನ್ ಆಗಿದೆ ಹೀರೋಯಿಂದು. ಯಾಕೆ ಗುರು ನೀನು ಹಿಂಗೆ ಮಾಡಿದ್ಯಾ, ಕಯಾ ಪಯ ಅಂದು ತಲೆ ನೋವೇ ಬರ್ಸ್ಬಿಟ್ಲು ಅವಳಂತೂ. ಅವನದು ಧ್ರುವ ಸರ್ಜಾದ ಇಬ್ಬರು ಕೆಮಿಸ್ಟ್ರಿ ತೊಗೊಂಡವ್ರೆ ಸ್ಟಾರ್ಟಿಂಗಲ್ಲಿ. ಅದು ನಿಜ ಇರಿಟೇಷನ್. ಅದು ಜನ ಎಲ್ಲ ಅದನ್ನೇ ಯಾಕೋ ಸುಗೀತವ್ರೆ, ಇರಿಟೇಷನ್ ಮಾಡಿಬಿಟ್ಟಿದ್ದೀರ ಅದನ್ನು. ಅದು ಮಾತ್ರ ಇಷ್ಟ ಆಗಿಲ್ಲ. ಅದು ಬಿಟ್ಟರೆ ನೀವು ಸೆಕೆಂಡ್ ಹಾಫ್ ಹೋದರೆ ನಿಮ್ಗೆ ಒಂದೊಂದೇ ಕನೆಕ್ಟ್ ಆಗ್ತಾ ಹೋಗುತ್ತೆ. ಏನಕ್ಕೆ ಇವ್ನಿಂಗ್ ಆದ, ಏನು ನೆಕ್ಸ್ಟ್ ಲೆವೆಲ್ಲು ಎಲ್ಲ ಕನೆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ಸ್ಟಿಲ್ ಇವರು ಸುದೀಪ್ ಸರ್ ಏನಕ್ಕೆ ಬಂದರು, ರಮೇಶ್ ಅರವಿಂದ್ ಯಾಕೆ ಹಿಂಗೆ ಹೋದರು, ಅದಕ್ಕೆಲ್ಲ ಕಂಟಿನ್ಯೂಟಿ ಕೊಟ್ಟಿಲ್ಲ. ಅದನ್ನು KD ಪಾರ್ಟ್ 2 ಅಲ್ಲಿ ನೋಡಿ ಅಂತ ಹೇಳಿದ್ದಾರೆ. ನನಗೇನು ಅನಿಸ್ತು ಅಂದರೆ, ಸಿನಿಮಾ ಒನ್ ಟೈಮ್ ವಾಚು. ನನ್ನ ಪ್ರಕಾರ ನೋಡ್ಬೋದು. ಇದು ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲ, ಅದು ಜನರಿಗೆ ಬಿಟ್ಟಿದ್ದು. ಬಟ್ ಒನ್ ಟೈಮ್ ವಾಚು. ಎಲ್ಲನೂ ಚೆನ್ನಾಗಿ ತೋರಿಸಿದ್ದಾರೆ, ಸೆಟ್ಟೆಲ್ಲ ಚೆನ್ನಾಗಿ ಹಾಕಿದ್ದಾರೆ. ಒನ್ ಟೈಮ್ ವಾಚು ಅಷ್ಟೇ. ಇದು ಒನ್ ಟೈಮ್ ವಾಚು. ಧ್ರುವ ಸರ್ಜಾ ಅವ್ರಿಗಂತೂ ಇದು ಒಳ್ಳೆ ಕಂಬ್ಯಾಕ್ ಆಗ್ಬೋದು. ಯಾಕೆಂದರೆ ಅವ್ರು ಮಾರ್ಟಿನ್ ಸಿನಿಮಾದಲ್ಲಿ ಒಂದಷ್ಟು ನೆಗೆಟಿವ್ ಆಗಿ ಬಂದಿತ್ತು. ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಧ್ರುವ ಸರ್ಜಾ ಸರ್ ಅವರು. ಅದು ಕ್ಲೀನಾಗಿ ಗೊತ್ತಾಗುತ್ತೆ. ಅವರು ತುಂಬ ಇನ್ನೋಸೆಂಟಾಗಿ ಪೋರ್ಟ್ರೇ ಇನ್ನೋಸೆಂಟಾಗಿ ಮಾಡಿದ್ದಾರೆ. ಆಮೇಲೆ ಅವ್ರ ಅಣ್ಣನ ಬಗ್ಗೆ ಲವ್ವು, ಆಮೇಲೆ ಒಂದೇ ಸರಿ ಅದು ನೀವು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಟ್ವಿಸ್ಟು, ಆ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಎಲ್ಲೋ ಒಂದಷ್ಟು ಕಡೆ ಫಾಸ್ಟಾಗಿ ಮಾತಾಡೋಕ್ಕೆ ಹೋಗೋ ಏನೋ ಒಂದಷ್ಟು ಡೈಲಾಗ್ ಕೇಳಿಸಿಲ್ಲ. ಅದೊಂದು ನನಗೇನೋ ಅನಿಸ್ತು. ಅದು ಬಿಟ್ಟರೆ ಸಿನಿಮಾ ಸೂಪರಾಗಿದೆ. ಹೋಗಿ ನೋಡ್ಕೊಂಬನ್ನಿ ಆರಾಮಾಗಿ. ಒನ್ ಟೈಮ್ ವಾಚ್ ಮಾಡ್ಬೋದು. ಸರ್ಟಿಫಿಕೇಟ್ ಇದೆ ಅಂತ ಆ ಥರ ಎಲ್ಲ ಏನಿಲ್ಲ. ಸರ್ಟಿಫಿಕೇಟ್ ಸ್ವಲ್ಪ ಬ್ಲಡ್ ಜಾಸ್ತಿ ಇದೆ ಅಂತ ತೋರಿಸಿದ್ದಾರೆ. ಬಟ್ ಫ್ಯಾಮಿಲಿ ಸಮೇತ ಹೋಗಿ ಹಳಬ್ರೆಲ್ಲ ಹೋಗಿ ನೋಡಿದ್ರೆ ಅವ್ರು ಹಳೆ ಬೆಂಗಳೂರೆಲ್ಲ ಕನೆಕ್ಟ್ ಆಗಿಬಿಡುತ್ತೆ ಅಷ್ಟೇ.